ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ಕಡೆ ಭದ್ರ ಹಾಗೂ ವಿನಂತಿದ ಮದುವೆ ಆಗ್ತಿರುತ್ತೆ, ಇನ್ನೊಂದು ಕಡೆ ವಿದ್ಯಾ ಪೂಜೆ ಮಾಡ್ತಿದ್ದಾಳೆ. ಈ ಕಡೆ ನೋಡಿದರೆ ಚೆಲುವ ಕ್ವಾಟ್ಲೆ ಎಲ್ಲ ಮದುವೆ ನಿಲ್ಸೋಕ್ಕೆ ಅಂತ ಬರ್ತಾ ಇರ್ತಾರೆ ಕಾರಲ್ಲಿ. ಸಾವಿತ್ರಿ ಪುರೋಹಿತ್ರಿಗೆ ಹೇಳ್ತಾರೆ ಬೇಗ ಬೇಗ ತಾಳಿ ಕಟ್ಟಿಸಿ ಪುರೋಹಿತ್ರೆ ಅಂತ. ಹ್ಞೂ ಅಮ್ಮ, ಇನ್ನೂ ಶಾಸ್ತ್ರಗಳೆಲ್ಲ ಶಾಸ್ತ್ರೋಕ್ತವಾಗಿ ನಡಿಬೇಕು, ಇನ್ನೂ ತಾಳಿ ಕಟ್ಟಕ್ಕೆ ಇನ್ನೂ ಟೈಮ್ ಇದೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಗೋವಿಂದ ಹೇಳ್ತಾನೆ, ಯಾಕೆ ಸಾವಿತ್ರಿ ಅರ್ಜೆಂಟ್ ಮಾಡ್ತಿದ್ಯಾ? ಇಷ್ಟು ದಿನ ಎಲ್ಲ ಶಾಸ್ತ್ರಗಳ ಥರನೇ ಆಗಬೇಕು ಅಂತಿದ್ದೆಲ್ಲ, ಇವಾಗ ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ ಅಂತ. ಇಲ್ಲ ಅಣ್ಣ, ಏನಾದ್ರು ಮುಹೂರ್ತ ಮೀರಿ ಹೋದ್ರೆ ಅಂತ ಭಯಕ್ಕೆ ಹೇಳಿದೆ ಅಂತ ಹೇಳ್ತಾರೆ. ಅಯ್ಯೋ, ಮುಹೂರ್ತ ಇಟ್ಕೊಟ್ಟಿದ್ದೆ ಅವ್ರಿಗೆ ಗೊತ್ತಿಲ್ಲ, ಅವ್ರು ಮಾಡ್ತಾರೆ, ನೀನೇನು ಗಡಿಬಿಡಿ ಮಾಡಬೇಡ ಅಂತ ಗೋವಿಂದ ಹೇಳ್ತಾನೆ. ಈ ಕಡೆ ಭದ್ರ ಇದ್ದೋನು ಈ ಮದುವೆ ನಿಲ್ಲಬೇಕು ಅಂದರೆ ಕ್ವಾಟ್ಲೆ ಬರಲೇಬೇಕು, ಆ ಕ್ವಾಟ್ಲೆ ಎಲ್ಲಿದ್ದಾನೆ, ಇನ್ನೂ ಬಂದೇ ಇಲ್ಲ ಅಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಚೆಲುವ, ರತ್ನ, ಕ್ವಾಟ್ಲೆ, ಲೋಕಿ ಎಲ್ಲ ಕಾರಲ್ಲಿ ಬರ್ತಾ ಇರ್ತಾರೆ. ಚೆಲುವ ಇದ್ದವನು ಈಶ್ವರಿ ಅಮ್ಮನವರಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಈಶ್ವರಿಗೆ ಫೋನ್ ಬರುತ್ತೆ. ಈಶ್ವರಿ ಮಗಳು ಚಿತ್ರ ಹೇಳ್ತಾಳೆ, ಅಲ್ಲ ಕಣಮ್ಮ, ದೊಡ್ಡಪ್ಪ ನೋಡಿದರೆ ಎಲ್ಲರದ್ದು ಫೋನು ಸೈಲೆಂಟ್ ಮಾಡಿ ಅಂತ ಹೇಳಿದರು, ನೀನು ಯಾಕೆ ಸೈಲೆಂಟ್ ಮಾಡಿಲ್ಲ ಅಂತ ಅವ್ರು ಹೇಳಿಬಿಟ್ರು, ನೀನು ಕೇಳಿಬಿಟ್ಟೆ. ಚೆಲುವ ಯಾಕೆ ಫೋನ್ ಮಾಡ್ತಿರ್ಬೋದು, ಏನಾದ್ರು ಇರ್ಬೋದು ವಿಷಯ, ತಡಿ ಫೋನ್ ಮಾಡಿ ಬರ್ತೀನಿ ಅಂತ ಹೋಗ್ತಾಳೆ. ಸಾವಿತ್ರಿ ಇದ್ದವಳು ಅದಕ್ಕೆ ಈಗ ಎಲ್ಲಿಗೆ ಹೋಗ್ತಿದ್ಯಾ ಅಂದಾಗ, ನಿನ್ನೆ ಮನೆ ದೇವ್ರಿಗೆ ಹೋಗಿ ಬಂದಲ್ಲ, ಚಾಮುಂಡೇಶ್ವರಿ ದೇವ್ರದ್ದು ಕುಂಕುಮ ತರೋಣ, ವಿನಂತಿಗಿಡೋಣ ಅಂತ ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ. ಈಗ ಯಾಕತ್ತೆ, ಫಸ್ಟ್ ಮದುವೆ ಮುಗಿಲಿ ಮತ್ತೆ ಇಡ್ಬೋದು, ಬೇಡ ಅದು ದೇವ್ರ ತಾನೆ, ನಾನು ಹೋಗಿ ತಗೊಂಬರ್ತೀನಿ ಅಂತ ಈಶ್ವರಿನೂ ಹೋಗ್ತಾಳೆ. ಅವಳ ಜೊತೆ ಚಿತ್ರನೂ ಹೋಗ್ತಾಳೆ. ಅಲ್ವಾ, ಎಷ್ಟು ಸಲ ಫೋನ್ ಮಾಡಿದ್ರು ಈಶ್ವರಿನೂ ರಿಸೀವ್ ಮಾಡಲ್ಲ. ಅಷ್ಟೊತ್ತಿಗೆ ರತ್ನ ಹೇಳ್ತಾಳೆ, ನಮ್ಮ ವಿದ್ಯನ್ ಕಂಡ್ರೆ ಅವ್ರಿಗೆ ಮೊದಲೇ ಆಗ್ತಿರಲ್ಲ, ಅವ್ರು ನಮಗೆ ನಿಜವಾಗ್ಲೂ ಸಹಾಯ ಮಾಡ್ತಾರೆ ಅಂತ. ಈ ಟೈಮಲ್ಲಿ ಯಾರು ಬೇಕಾದರೂ ನಮಗೆ ಸಹಾಯ ಮಾಡ್ಬೋದಮ್ಮಿ ಅಂತ ಮತ್ತೆ ಫೋನ್ ರಿಸೀವ್ ಮಾಡ್ತಾನೆ. ಅಷ್ಟೊತ್ತಿಗೆ ಈಶ್ವರಿ ಫೋನ್ನ ರಿಸೀವ್ ಮಾಡ್ತಾಳೆ. ಈಶ್ವರಿ ಫೋನ್ ರಿಸೀವ್ ಮಾಡಿ ಏನು ಚೆಲುವ ಅಂತ ಕೇಳಿದಾಗ, ಅಮ್ಮೋರೆ ಹೇಗಿದ್ರು ಮದುವೆನ ನಿಲ್ಲಿಸಿ ಅಂತ ಹೇಳ್ತಾಳೆ. ಯಾಕೆ ಅಂದರೆ ಸಾವಿತ್ರಿ ಅಮ್ಮವರು ಆ ಹಟ್ಟಿಗೇನೆ ದೊಡ್ಡ ಮೋಸ ಮಾಡಿದ್ದಾರೆ, ಎಷ್ಟೋ ವಿಚಾರಗಳನ್ನ ಹೇಳದೆ ಮೋಸ ಮಾಡ್ತಿದ್ದಾರೆ, ಹೇಗಾದ್ರು ಮದುವೆ ನಿಲ್ಲಿಸಿ ಅಂತ ಹೇಳ್ತಾನೆ. ಈಗ ಹೇಗೆ ಮದುವೆ ನಿಲ್ಸೋಕ್ಕಾಗುತ್ತೆ, ಇಲ್ಲಿ ಎಲ್ಲದು ಶಾಸ್ತ್ರಗಳು ಆಗ್ತಾ ಇದೆ, ಇನ್ನೇನು ತಾಳಿ ಕಟ್ತಾರೆ, ಹೇಗೆ ನಿಲ್ಸೋಕ್ಕಾಗುತ್ತೆ, ಏನಿದ್ರು ಕರೆಕ್ಟಾಗಿ ಹೇಳು ಅಂತ ಚೆಲುವಂಗೆ ಈಶ್ವರಿ ಹೇಳ್ತಾರೆ. ಈ ಕಡೆ ನೋಡಿದರೆ ಹಾರ ಬದಲಾಯಿಸೋಕ್ಕೆ ಪುರೋಹಿತರು ಹೇಳ್ತಿರ್ತಾರೆ. ಸಾವಿತ್ರಿ ತಾಳಿನ ಎಲ್ಲರಿಗೂ ಕೊಟ್ಟು ಆಶೀರ್ವಾದ ತಗೊಂಡು ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪುರೋಹಿತರು ತಾಳಿ ಕಟ್ಟಿ ಅಂತಾರೆ. ಶಿವರಾಮೇಗೌಡ ಹೇಳ್ತಾನೆ, ಇನ್ನು ಈಶ್ವರಿಯರು ಬಂದಿಲ್ಲ ಅಂತ. ಅವ್ರು ಇನ್ನೇನು ಕುಂಕುಮ ತರ್ತೀನಿ ಅಂತ ಹೋದ್ರು, ಇಷ್ಟೊತ್ತಾದರೂ ಬರಲೇ ಇಲ್ಲ ಅಲ್ಲ, ಅವ್ರು ಆಮೇಲೆ ಬರ್ತಾರೆ, ಪುರೋಹಿತರೆ ನೀವು ತಾಳಿ ಕಟ್ಟಿಸಿ ಅಂತ ಹೇಳ್ತಾರೆ. ಪುರೋಹಿತರು ಭದ್ರನಿಗೆ ತಾಳಿ ಕೊಡ್ತಾರೆ. ಗೌಡ ತಾಳಿ ಕಟ್ಟಕ್ಕೆ ಅಂತ ಹೋಗ್ತಾನೆ. ಅಷ್ಟೊತ್ತಿಗೆ ಈಶ್ವರಿಗೆ ಹೇಳ್ತಾರೆ ಚೆಲುವ, ಶಿವರಾಮೇಗೌಡರು ಜೈಲಿಗೆ ಹೋಗೋಕ್ಕೆ ಕಾರಣ ವಿನಂತಿ ಮತ್ತು ಸಾವಿತ್ರಿ. ವಿನಂತಿ ಫೋನ್ ಮಾಡಿದ್ರಿಂದನೇ ಶಿವರಾಮೇಗೌಡರು ಜೈಲಿಗೆ ಹೋಗೋ ವಿಚಾರನ ಹೇಳ್ತಾರೆ. ಅಷ್ಟೊತ್ತಿಗೆ ಈಶ್ವರಿ ಮಗಳು ಹೇಳ್ತಾಳೆ, ಅಮ್ಮ ಇದು ಹೇಗಿದ್ರು ನನಗೆ ಮೊದಲೇ ಗೊತ್ತಿತ್ತಲ್ಲ ಅಮ್ಮ ಅಂತ. ಹೌದು ಗೊತ್ತಿತ್ತು, ಆದರೆ ಮದುವೆ ನಿಲ್ಸೋಕ್ಕೆ ಏನೋ ಒಂದು ಕಾರಣ ಸಿಕ್ತಲ್ಲ ಬಿಡು, ಹೇಗಿದ್ರು ಚೆಲುವ ಬಂದು ಈ ವಿಚಾರನ ಹೇಳೇ ಹೇಳ್ತಾನೆ, ಅಂತೂ ಇದು ನನ್ನ ಬುಡಕ್ಕೇನಾದ್ರು ಬಂದರೆ ನಂಗೆ ಹೆಂಗೆ ತಿರ್ಸ್ಬೇಕು ಅಂತ ನನಗೆ ಗೊತ್ತುಂಟು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಚೆಲುವ ಇದ್ದನು, ಅಮ್ಮೋರೆ ಕೇಳಿಸ್ತಿದ್ಯಾ ಅಂತ. ಹ್ಞೂ ಕೇಳಿಸ್ತುಂಟು, ಈ ವಿಚಾರ ಕೇಳಿ ನಂಗೆ ಏನು ಹೇಳಬೇಕು ಅಂತ ಮಾತೇ ಬರ್ತಿಲ್ಲ, ನಂಗೆ ಆಘಾತ ಆಗಿದೆ ಚೆಲುವ ಅಂತ ಹೇಳ್ತಾನೆ. ಈಶ್ವರಿ ಹೇಳ್ತಾಳೆ, ನೀವು ಬರೋತ್ತಿಗೆ ಎಷ್ಟಾಗುತ್ತೆ ಅಂತ. ಇನ್ನೊಂದು 1/4 ಗಂಟೆಲಿ ನಾವು ಬರ್ತೀವಿ ಅಮ್ಮೋರೆ, ಅಷ್ಟೋ ತನಕ ಹೇಗಾರು ಮದುವೆನ ನಿಲ್ಲಿಸಿ ಅಂತ. ಆಯಿತು ಬನ್ನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಈ ಕಡೆ ಭದ್ರೇಗೌಡ ತಾಳಿ ತಗೊಂಡು ಹೋದವನು, ತಾಳಿ ನಾನು ಕಟ್ಟಲ್ಲಪ್ಪಯ್ಯ, ಒಂದು ಸಲ ನನ್ನ ಮಾತು ಕೇಳಪ್ಪಯ್ಯ, ನಾನೇನು ತಪ್ಪು ಮಾಡಿಲ್ಲ, ಈ ಮದುವೆ ಬೇಡ ಅಪ್ಪಯ್ಯ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದವಳು, ಇನ್ಯಾವ ಥರ ಸತ್ಯ ಬೇಕು, ಕಂಡಿದ್ದೀವ ಇಲ್ಲ, ಎಲ್ಲರಿಗೂ ಏನಾಗಿದೆ ಅಂತ ಚೆನ್ನಾಗಿ ಗೊತ್ತುಂಟು, ನೀನೇನಾದ್ರು ತಾಳಿ ಕಟ್ಟಲ್ಲ ಅಂದರೆ ನನ್ನ ಮಗಳು ಜೀವನನೇ ಹಾಳಾಗುತ್ತೆ ಅಂತ ಸಾವಿತ್ರಿ ಹೇಳ್ತಾಳೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಇದ್ದನು, ನೀನು ಹೇಗಾರು ಈಗ ತಾಳಿ ಕಟ್ಟ ಅಂದರೆ ಅನ್ನೋಷ್ಟೊತ್ತಿಗೆ ಈಶ್ವರಿ ಬಾವ ಅಂತಾಳೆ. ಬಾವ, ಭದ್ರ ಹೇಳ್ದಂಗೆ ಈ ಮದುವೆ ನಿಲ್ಲಿಸೋದೇ ಒಳ್ಳೆಯದು, ಆತರ ಪಟ್ಟು ನೀವು ನಿರ್ಧಾರ ತಗೋಬೇಡಿ ಅಂತ ಈಶ್ವರಿ ಬಂದು ಹೇಳ್ತಾಳೆ. ಸಾವಿತ್ರಿ ಇದ್ದಳು, ಏನು ಅದಕ್ಕೆ, ಭದ್ರ ತಾಳಿ ಕಟ್ಟಲ್ಲ ಅಂತಿದ್ದಾನೆ, ಅವನಿಗೆ ಬುದ್ಧಿವಾದ ಹೇಳಿ ನೀವು ಈ ಮದುವೆನ ಮಾಡಿಕೊಡ್ಬೇಕದಕ್ಕೆ, ವಿನಂತಿನ ನಿಮ್ಮ ಮಗಳು ಅಂತ ಅಂದ್ಕೊಂಡು ಈ ಮದುವೆನ ಮಾಡಿಸಿ ಅದಕ್ಕೆ ಅಂತ ಹೇಳ್ತಾಳೆ. ಈಶ್ವರಿ ಮನಸ್ಸಲ್ಲಿ, ನಮ್ಮ ಅಣ್ಣ ಒಬ್ಬರೇ ಇದ್ದರೆ ಸಾಕು, ಮತ್ತು ಯಾರೂ ಬೇಡ ಅಂತ ಉಸಿರು ಹಳ್ಳಿ ಥರ ಆಡ್ತಿದ್ದೆ, ಈಗ ನಾನು ನಿನಗೆ ಸಪೋರ್ಟ್ ಆಗಿರ್ಬೇಕು, ಸಾಧ್ಯನೇ ಇಲ್ಲ ಅಂತ ಈಶ್ವರಿ ಮನಸ್ಸಲ್ಲಿ ಹೇಳ್ತಾನೆ ಇರ್ತಾಳೆ.
ನಾನು ಈಗನೇ ಭಾವನ ಪರನೇ ಮಾತಾಡ್ತಿರೋದು. ನ್ಯಾಯ ಎಲ್ಲಿದೆಯೋ ಅಲ್ಲೇ ನಾನು ಮಾತಾಡ್ತಿರೋದು. ನಾನು ಆ ಥರ ಈ ಮದುವೆ ನಿಲ್ಲಿಸ್ಬೇಕು ಅನ್ನೋ ಉದ್ದೇಶ ಇದ್ದಿದ್ದರೆ ಅವತ್ತು ಎಲ್ಲರ ಮುಂದೆನೂ ನಿನ್ನ ಮಗಳು ಮದುವೆ ಆಗಲಿ ಅಂತ ನಾನು ಭಾವನ ಪರ ನಿನ್ನ ಮಗಳ ಬಗ್ಗೆ ಮಾತಾಡೋದೇ ಇರೋಕ್ಕಾಗ್ತಿತ್ತಾ ಹೇಳು? ನಾನೇ ಮೊದಲು ಈ ಮದುವೆ ಆಗಬೇಕು ಅಂತ ಹೇಳಿ ತಾನೆ. ಆದರೆ ಈಗ ಈ ಮದುವೆ ಆಗಬೇಕು ಅಂದರೆ ಸತ್ಯ ಏನು ಅಂತ ಗೊತ್ತಾಗಬೇಕು ಅಂತ ಈಶ್ವರಿ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.